ಯೇಸು ಕರ್ತನ ಧನ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಈ ದಿನದ ಅಧ್ಯಯನದ ವಾಕ್ಯಭಾಗ ಮಾರ್ಕ 12:28-31. ಶಾಸ್ತ್ರಿಗಳಲ್ಲಿ ಒಬ್ಬನು ಯೇಸುವಿನ ಹತ್ತಿರಕ್ಕೆ ಬಂದು, ಎಲ್ಲ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದಕ್ಕೆ ಯೇಸು, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಎರಡನೆಯ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಎಂದು ಉತ್ತರ ಕೊಟ್ಟನು. ಎರಡು ಸರಳ ಆಜ್ಞೆಗಳು: ದೇವರನ್ನು ಪ್ರೀತಿಸಿ, ಒಬ್ಬರನ್ನೊಬ್ಬರನ್ನು ಪ್ರೀತಿಸಿ. ನಮ್ಮ ಪೂರ್ಣ ಹೃದಯ, ಪ್ರಾಣ, ಬುದ್ಧಿ ಮತ್ತು ಶಕ್ತಿಯಿಂದ ದೇವರನ್ನು ಪ್ರೀತಿಸುವುದರ ಅರ್ಥವೇನು? ಸತ್ಯವೇದದ ಆಜ್ಞೆಯ ಪ್ರಕಾರ ದೇವರನ್ನು ಪ್ರೀತಿಸುವುದು ಎಂದರೆ, ದೇವರನ್ನು ಪ್ರೀತಿಸುವುದು ಆತನ ಬಗ್ಗೆ ನಮ್ಮ ಆಲೋಚನೆಗಳನ್ನು ಮತ್ತು ನಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರೇರೇಪಿಸುತ್ತದೆ ಮತ್ತು ನಮ್ಮ ಜೀವನವನ್ನು ಸಶಕ್ತಗೊಳಿಸುತ್ತದೆ. ನಮ್ಮ ಹೃದಯವು ನಮ್ಮ ದೈಹಿಕ ಮತ್ತು ಆಧ್ಯಾತ್ಮಿಕ ಜೀವನದ ಕೇಂದ್ರವಾಗಿದೆ. ಇದು ನಮ್ಮ ಭಾವನೆಗಳು, ಇಚ್ಛೆಯನ್ನು, ಪ್ರೀತಿಯನ್ನು ಒಳಗೊಂಡಿರುತ್ತದೆ. ಪ್ರಾಣವು ಅಕ್ಷರಶಃ ಜೀವನದ ಉಸಿರು. ದೇವರು ಮನುಷ್ಯನನ್ನು ಜೀವಂತ ಜೀವಿಯನ್ನಾಗಿ ಮಾಡಲು ಉಸಿರಾಡಿದನು. ನಮ್ಮ ಬುದ್ಧಿಯು ತಿಳುವಳಿಕೆಯ ಬೋಧನಾಂಗ. ಅದು ನಮಗೆ ಯೋಚಿಸಲು, ತರ್ಕಿಸಲು ಅನುವು ಮಾಡಿಕೊಡುತ್ತದೆ. ದೇವರನ್ನು ಪ್ರೀತಿಸುವಲ್ಲಿ ನಾವು ಮಾಡುವ ಸಾಮರ್ಥ್ಯ, ಬಲ, ಅದುವೇ ಶಕ್ತಿಯಾಗಿರುತ್ತದೆ. ಈ ಪ್ರತಿಯೊಂದು ಪದಗಳು ಹೃದಯ, ಪ್ರಾಣ, ಬುದ್ಧಿ, ಶಕ್ತಿ ಸಾಮೂಹಿಕ ಅರ್ಥ ನಾವು ದೇವರನ್ನು ನಮ್ಮ ಪ್ರತಿಯೊಂದು ಆಲೋಚನೆ, ಭಾವನೆ, ಕ್ರಿಯೆಯಲ್ಲಿ ಆತನನ್ನು ಮೆಚ್ಚಿಸಲು ಮತ್ತು ಗೌರವಿಸಲು ಬಯಸಬೇಕು. ದೈನಂದಿನ ಜೀವನದ ಪ್ರತಿಯೊಂದು ಅಂಶದಲ್ಲಿಯೂ, ನಿರ್ಧಾರಗಳಲ್ಲಿಯೂ, ಎಲ್ಲದರಲ್ಲೂ ಆತನ ಮೇಲಿನ ನಮ್ಮ ಪ್ರೀತಿಯು ಪ್ರೇರೇಪಿಸುತ್ತದೆ. ಸತ್ಯವೇದದ ಪ್ರಕಾರ ದೇವರು ನಮ್ಮಿಂದ ಯಾವ ರೀತಿಯ ಪ್ರೀತಿಯನ್ನು ಬಯಸುತ್ತಾನೆ ಎಂಬುದರ 4 ವಿವರಣೆಗಳು ಈ ದಿನ ಪರಿಗಣಿಸೋಣ. ಮೊದಲನೆಯದು, ನಾವು ದೇವರನ್ನು ವಿಶೇಷ ಪ್ರೀತಿಯಿಂದ ಪ್ರೀತಿಸಬೇಕು. ಮತ್ತಾಯ 6:24, ಯಾವನು 2 ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು, ಧನವನ್ನು ಕೂಡ ಸೇವಿಸಲಾರಿರಿ. ದೇವರು ಮೋಶೆಗೆ ನೀಡಿದ ಮೊದಲನೇ ಆಜ್ಞೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ವಿಮೋಚನಾಕಾಂಡ 20:3. ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು ಎಂಬ ಹೆಸರುಳ್ಳ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದಿದ್ದರಿಂದ ನೀವು ಬೇರೆ ಯಾವ ದೇವರ ಮುಂದೆಯೂ ಅಡ್ಡ ಬೀಳಬಾರದು. ವಿಮೋಚನಾಕಾಂಡ 34:14. ಮತ್ತಾಯ 6:31-34 ಯೇಸು ಕರ್ತನು ಹಣ ಅಥವಾ ಸಂಪತ್ತಿನ ವಿಷಯವಾಗಿ ಹೀಗೆ ಹೇಳಿದನು: ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ನಾವು ದೇವರನ್ನು ಪ್ರೀತಿಸಲು ಬಯಸಿದರೆ ನಾವು ಆತನನ್ನು ವಿಶೇಷವಾಗಿ ಪ್ರೀತಿಸಬೇಕು. ನಮ್ಮ ಹೃದಯವು ಆತನ ಹೃದಯವನ್ನು ಮಾತ್ರ ಸಂತೋಷಪಡಿಸಬೇಕು. ನಮ್ಮ ಪ್ರಾಣವು ಅಂತಿಮ ಅಧಿಕಾರವಾಗಿ ಆತನ ವಾಕ್ಯವನ್ನು ಅನುಸರಿಸಬೇಕು. ನಮ್ಮ ಬುದ್ಧಿಯು ಆತನಿಗೆ ಇಷ್ಟವಾದದ್ದರಲ್ಲಿ ಮಾತ್ರ ತೃಪ್ತಿ ಪಡಬೇಕು. ನಮ್ಮ ಶಕ್ತಿಯನ್ನು ಆತನಿಗೆ ಮಾತ್ರ ಸೇವೆ ಸಲ್ಲಿಸಲು ಉಪಯೋಗಿಸಬೇಕು. ಎರಡನೆಯದು, ನಾವು ದೇವರನ್ನು ಎಲ್ಲವನ್ನು ಮೀರಿದ ಪ್ರೀತಿಯಿಂದ ಪ್ರೀತಿಸಬೇಕು. ಮತ್ತಾಯ 10:37-39, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನೋ ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬರದ ಹೊರತು ನನಗೆ ಯೋಗ್ಯನಲ್ಲ.
ತನ್ನ ಪ್ರಾಣವನ್ನು ಕಂಡುಕೊಳ್ಳುವನು ಅದನ್ನು ಕಳಕೊಳ್ಳುವನು. ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಲೂಕ 14:26. ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನೂ ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ದೇವರ ಮೇಲಿನ ನಮ್ಮ ಪ್ರೀತಿಯು ತುಂಬ ಆಳವಾಗಿರಬೇಕು ಮತ್ತು ಸ್ಥಿರವಾಗಿರಬೇಕು. ನಮ್ಮ ಕುಟುಂಬಗಳ ಮೇಲಿನ ನಮ್ಮ ಪ್ರೀತಿಯು ದ್ವೇಷದಂತೆ ಕಾಣುತ್ತದೆ ಎಂದು ಯೇಸು ಕರ್ತನ ನಮಗೆ ಹೇಳುತ್ತಾನೆ. ದ್ವೇಷಿಸುವುದು ಎಂದರೆ ಕಡಿಮೆ ಪ್ರೀತಿಸುವುದು. ಯಾರ ಮೇಲಾದರೂ ನಮ್ಮ ಪ್ರೀತಿ ನಮ್ಮ ಸ್ವಂತ ತಾಯಿ ಮತ್ತು ತಂದೆ ಕೂಡ ದೇವರ ಮೇಲಿನ ನಮ್ಮ ಪ್ರೀತಿಯನ್ನು ಮೀರಿಸಬಾರದು ಎಂದು ಯೇಸು ಕರ್ತನು ನಮಗೆ ಈ ವಾಕ್ಯದಲ್ಲಿ ಹೇಳುತ್ತಾನೆ. ನಿಜವಾದ ಶಿಷ್ಯನಾಗುವ ಅರ್ಹತೆಯನ್ನು ಮತ್ತು ಬೆಲೆಯನ್ನು ಯೇಸು ಕರ್ತನು ವಿವರಿಸುತ್ತಿದ್ದಾನೆ. ನಾವು ದೇವರನ್ನು ಹೆಚ್ಚು ಪ್ರೀತಿಸಿದರೆ ನಾವು ಆತನನ್ನು ಅನುಸರಿಸುತ್ತೇವೆ. ಯೇಸು ಕರ್ತನು ವಿವರಿಸುವ ದೇವರ ಮೇಲಿನ ಪ್ರೀತಿಯು ಹೇಗಿರಬೇಕೆಂದರೆ ಆತನ ಮೇಲಿನ ನಮ್ಮ ಪ್ರೀತಿಗೆ ಅಡ್ಡಿಯಾಗುವ ಎಲ್ಲವನ್ನು ತ್ಯಜಿಸುವಂತೆ ಮಾಡುತ್ತದೆ. ದೇವರ ಮೇಲಿನ ನಮ್ಮ ಪ್ರೀತಿಯು ಇತರ ಜನರ ಮೇಲಿನ ನಮ್ಮ ಪ್ರೀತಿಯನ್ನು ಮಾತ್ರವಲ್ಲದೆ ಈ ಪ್ರಪಂಚದ ವಸ್ತುಗಳ ಮೇಲೂ ಸಹ ಮೀರಬೇಕು. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. 1 ಯೋಹಾನನು 2:15. ಪೌಲನ ಶಿಷ್ಯರಲ್ಲಿ ಒಬ್ಬನಾದ ದೇಮನು ಕರೆಯಲ್ಪಟ್ಟ ಸೇವೆಯನ್ನು ತೊರೆದನು, ಏಕೆಂದರೆ ದೇಮನು ಇಹಲೋಕವನ್ನು ಪ್ರೀತಿಸಿದನು. 2 ತಿಮೋಥೆ 4:10. ದೇವರ ಮೇಲಿನ ಅತಿಶಯವಾದ ಪ್ರೀತಿಯು ಭೂಮಿಯ ಮೇಲೆ ಕೆಲವು ವರ್ಷಗಳ ಆನಂದಕ್ಕಾಗಿ ಆತನೊಂದಿಗೆ ನಿತ್ಯತೆಯನ್ನು ಅಡ್ಡಿ ಮಾಡದಂತೆ ನಮ್ಮನ್ನು ತಡೆಯುತ್ತದೆ. 3ನೇದು, ನಾವು ದೇವರನ್ನು ವಿಧೇಯತೆಯ ಪ್ರೀತಿಯಿಂದ ಪ್ರೀತಿಸಬೇಕು. ಯೋಹಾನ 14:21, 23, 24 ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನು ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ತಂದೆಯೂ ಪ್ರೀತಿಸುವನು ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲ. ನೀವು ಆಲಿಸುವ ಮಾತು ನನ್ನದಲ್ಲ, ನನ್ನನ್ನು ಕಳುಹಿಸಿದ ತಂದೆಯ ಮಾತೆ. ದೇವರ ಆಜ್ಞೆಗಳಿಗೆ ವಿಧೇಯತೆಯು ಆತನು ನಮಗೆ ಹೇಳುವುದು ಸತ್ಯ ಎಂದು ನಾವು ನಂಬುತ್ತೇವೆ ಎಂಬುದಕ್ಕೆ ಸಾಕ್ಷಿಯಾಗಿರುತ್ತದೆ. ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಮಗೆ ಉತ್ತಮವಾದದನ್ನು ಬಯಸುತ್ತಾನೆ ಎಂದು ನಾವು ನಂಬುತ್ತೇವೆ ಎಂದು ಅದು ಬಹಿರಂಗಪಡಿಸುತ್ತದೆ. ಇದು ಒಡಂಬಡಿಕೆಯ ಪ್ರೀತಿಯಾಗಿದೆ. ನಾವು ದೇವರನ್ನು ಪ್ರೀತಿಸುತ್ತೇವೆ ಏಕೆಂದರೆ ಆತನು ಮೊದಲು ನಮ್ಮನ್ನು ಪ್ರೀತಿಸಿದನು. 1 ಯೋಹಾನ 4:19. ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿಯೂ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. 1 ಯೋಹಾನ 4:10. ದೇವರಿಗೆ ವಿಧೇಯರಾಗುವುದು ಎಂದರೆ ಆತನನ್ನು ಗೌರವಿಸುವುದು. ವಿಧೇಯತೆಯು ದೇವರನ್ನು ಸಂತೋಷಪಡಿಸುತ್ತದೆ ಮತ್ತು ನಾವು ಆತನಲ್ಲಿ ಭರವಸೆ ಹೊಂದಿದ್ದೇವೆ ಎಂದು ತೋರಿಸುತ್ತದೆ. ನಿಜವಾಗಿಯೂ ದೇವರು ನಮಗೆ ನೀಡಿದ ಮಹತ್ತಾದ ಪ್ರೀತಿ ಮತ್ತು ಕೃಪೆಗೆ ಪ್ರತಿಯಾಗಿ ನಾವು ಅರ್ಪಿಸಬೇಕಾದ ಏಕೈಕ ವಿಷಯವಾಗಿದೆ ವಿಧೇಯತೆ. ದೇವರನ್ನು ಪ್ರೀತಿಸುವವನಿಗೆ ವಿಧೇಯತೆ ಕಷ್ಟವಲ್ಲ ಮತ್ತು ವಾಸ್ತವವಾಗಿ ನಾವು ಆತನಿಗೆ ಸೇರಿದವರು ಎಂಬುದಕ್ಕೆ ಸ್ಪಷ್ಟವಾದ ಪುರಾವೆಗಳನ್ನು ನೀಡುತ್ತದೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿ ಇಲ್ಲ. ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲಣ ಪ್ರೀತಿಯು ಪರಿಪೂರ್ಣವಾಗಿದೆ. ಇದರಿಂದಲೇ ಆತನಲ್ಲಿದ್ದೇವೆ ಎಂಬುದನ್ನು ತಿಳುಕೊಳ್ಳುತ್ತೇವೆ. 1 ಯೋಹಾನ 2:4-5. ದೇವರ ಮೇಲಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ.
ಆತನ ಆಜ್ಞೆಗಳು ಭಾರವಾದುದಗಳಲ್ಲ. 1 ಯೋಹಾನ 5:3. ನಾವು ದೇವರನ್ನು ಪ್ರೀತಿಸಿದರೆ ವಿಧೇಯತೆಯು ಸ್ವಾಭಾವಿಕವಾಗಿರುತ್ತದೆ. ವಿಧೇಯತೆಗೆ ಪ್ರತಿಫಲವಾಗಿ ಯೇಸು ಕರ್ತನು ನಮಗೆ ಎಂತಹ ಸಂತೋಷಕರ ವಾಗ್ದಾನವನ್ನು ನೀಡುತ್ತಾನೆ. ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ರೋಮಾಪುರದವರಿಗೆ 5:5. ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರುವಂತೆ ಕರ್ತನೇ ನಿಮ್ಮನ್ನು ನಡೆಸಲಿ. 2 ಥೆಸಲೋನಿಕದವರಿಗೆ 3:5. 4ನೇದಾಗಿ, ನಾವು ನಿರಂತರ ಪ್ರೀತಿಯಿಂದ ದೇವರನ್ನು ಪ್ರೀತಿಸಬೇಕು. ಯಾಕೋಬನು 1:12. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. 1 ಪೇತ್ರನು 1:6-9. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿದ್ದೀರಿ. ಹೇಳಲು ಅಶಕ್ಯವಾದಂತಹ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ನಾವು ಆತನನ್ನು ನಿರಂತರ ಪ್ರೀತಿಯಿಂದ ಪ್ರೀತಿಸಬೇಕು ಎಂದು ದೇವರು ಬಯಸುತ್ತಾನೆ. ನಾವು ನೋಡಲಾಗದ ದೇವರನ್ನು ಪ್ರೀತಿಸುವುದು ಸವಾಲಿನ ಸಂಗತಿಯಾಗಿದೆ. ಬಹುಶಃ ಇದಕ್ಕಾಗಿಯೇ ಯೇಸು ಕರ್ತನ ಪೂರ್ಣ ಶಕ್ತಿಯಿಂದ ದೇವರನ್ನು ಪ್ರೀತಿಸಬೇಕೆಂದು ನಮಗೆ ನೆನಪಿಸುತ್ತಾನೆ. ದೇವರ ಆತ್ಮವು ಮಾತ್ರ ಒದಗಿಸುವ ಶಕ್ತಿ. ದೇವರನ್ನು ಪ್ರೀತಿಸುವಲ್ಲಿ ನಾವು ನಮ್ಮ ಹೃದಯಗಳನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು. ನಾವು ಆತನನ್ನು ವಿಶೇಷವಾಗಿ ಪ್ರೀತಿಸಿದಾಗ ನಾವು ದೇವರನ್ನು ನಮ್ಮ ಹೃದಯದಿಂದ ಪ್ರೀತಿಸುತ್ತೇವೆ. ಆತನನ್ನು ಮಾತ್ರ ನಾವು ಪ್ರೀತಿಸುತ್ತೇವೆ. ನಾವು ಇತರ ಯಾವುದೇ ವ್ಯಕ್ತಿ ಅಥವಾ ವಸ್ತುಗಳಿಗಿಂತ ಹೆಚ್ಚಾಗಿ ಆತನಲ್ಲಿ ನಮ್ಮ ತೃಪ್ತಿಯನ್ನು ಕಂಡುಕೊಂಡಾಗ ನಾವು ನಮ್ಮ ಸಂಪೂರ್ಣ ಪ್ರಾಣದಿಂದ ದೇವರನ್ನು ಪ್ರೀತಿಸುತ್ತೇವೆ. ನಾವು ದೇವರ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸುವ ನಿರ್ಧಾರಗಳನ್ನು ಮಾಡಿದಾಗ ನಾವು ನಮ್ಮ ಬುದ್ಧಿಯಿಂದ ದೇವರನ್ನು ಪ್ರೀತಿಸುತ್ತೇವೆ. ಪ್ರತಿ ಪರೀಕ್ಷೆಯ ಮುಖಾಂತರ, ಶೋಧನೆಯ ಮುಖಾಂತರ ನಾವು ತಾಳ್ಮೆಯಿಂದಿರುವಾಗ ನಾವು ನಮ್ಮ ಪೂರ್ಣ ಶಕ್ತಿಯಿಂದ ದೇವರನ್ನು ಪ್ರೀತಿಸುತ್ತೇವೆ. ದೇವರನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಲು ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ.